ಮಹಿಳೆಯ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾರಂಥದ್ದು. ಈ ಬಗ್ಗೆ ಸುಜಾತ ಹಂಡಿ ವಿರುದ್ಧ ಮಹಾನಗರ ಪಾಲಿಕೆ ಸದಸ್ಯೆ ಸುವರ್ಣ ಕಲ್ಕುಂಟ್ಲ ಅವರು ಮೇಡಮ್ ಕೂಡ ಒಂದು ದೂರನ್ನು ನೀಡಿದರು. ಈ ಬಗ್ಗೆ ಮಾತಾಡಲಿಕ್ಕೆ ಅವರು ಇದ್ದಾರೆ, ಅವರು ಮಾತಾಡ್ಸೋಣ. ಮೇಡಮ್, ಏನಾಯ್ತು ಅವತ್ತು ಇನ್ಸಿಡೆಂಟು, ಏನು ದೂರು ಕೊಟ್ಟಿರ್ತಾವೆಲ್ಲ? ಈಗ ಚಾಲುಕ್ಯನಗರದಲ್ಲಿ ಸಮೀಕ್ಷೆ ನಡೀತಾ ಇತ್ತು. ಆ ಟೈಮ್ದಲ್ಲಿ ಪಬ್ಲಿಕ್ ಕೇಳಿದ್ದಾರೆ, ಮೇಡಮ್ ನೀವು ಬರ್ರಿ ನಾವು ಮಾಹಿತಿ ಕೊಡ್ತೀವಿ, ಇವರಿಬ್ಬರು ಯಾರು ಇವರು ಎದಕ್ಕೆ ಬಂದಿದ್ದಾರೆ ಅಂತ ಅವರು ಪಬ್ಲಿಕ್ ಕೇಳಿದ್ದಾರೆ. ಕೇಳಿದ್ದಕ್ಕೆ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದಾಗ ಯಾರು ಪ್ರಶಾಂತ್ ಬೊಮ್ಮಾಜ್ ಅದಾರಲ್ಲ, ಅವ್ರು ಹೆಂಡತಿ ನನಗೂ ಫೋನ್ ಮಾಡ್ತಾರಲ್ಲ, ಮೇಡಮ್ ಈ ಥರ ನಮ್ಮ ಗಂಡಗೆ ಹಲ್ಲೆ ಮಾಡಿದ್ದಾರೆ, ಸ್ವಲ್ಪ ಬರ್ರಿ ಅಂತಾಗ ನಾನು ಇದ್ದಿದ್ದ ಡ್ರೆಸ್ ಮೇಲೇನು ಹೋಗ್ತೀನಿ. ಹೋಗಿ ಮೇಡಮ್ಗೆ ಕೇಳ್ತೇನೆ, ಮೇಡಮ್ ಏನು ರೀ ಇದು, ನಾ 2 ಸತಿ ನಿಮ್ಗೆ ಹೇಳಿದೆ ಮೇಡಮ್, ಅವ್ರ ಬಗ್ಗೆ ಚಲೋ ಅಭಿಪ್ರಾಯ ಇಲ್ಲ ಅಂಥವ್ರು ಕರ್ಕೊಂಡು ಹೋಗಬೇಡ್ರಿ ಅಂತ ನಾನು 2 ಸಲ ಹೇಳಿದ್ರು, ನೀವು ಕರ್ಕೊಂಡು ಬಂದಿದ್ರಿ. ಈಗ ಅದಕ್ಕೆ ಈ ಥರ ಘಟನೆ ಆಗಿದೆ, ನೀವು ಇದು ಸರಿ ಏನು ಮೇಡಮ್ ನಿಮ್ಗೆ ಅಂತ ನಾವು ಕೇಳಿದ ಕೂಡಲೇ ಅವ್ರು ಅಲ್ಲಿಂದ ಹೋಗೇ ಬಿಟ್ಟಿದ್ರು. ನಾನು ಪ್ರಶಾಂತ್ ಬೊಮ್ಮಾಜ್ ಅವ್ರು ಕರ್ಕೊಂಡು ಪೊಲೀಸ್ ಸ್ಟೇಷನ್ ಹೋಗೋ ಮುಂದೆ ನನಗೆ ಆವಾಜ ಶಬ್ದಗಳಿಂದ ಬೈದು ನನ್ನ ಮೇಲೆ ಬಂದಿದ್ದ ಕೂಡಲೇ ನಾನು ಹೋಗಿ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ. ಇದೇ ಸುಜಾತ ಹಂಡಿ ಅವರು, ಸುಜಾತಿ ಹಂಡಿ ಮತ್ತು ಅವರು ಸಿಸ್ಟರ್ಸ್ ಯಾರದಾರೋ ಅವ್ರ ಬ್ರದರ್ಸ್ ಎಲ್ಲ ಟೋಟಲ್ 6 ಮಂದಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ವಿ. ನಮ್ಮ ಕಂಪ್ಲೇಂಟ್ ಮೇಲೆ ಅವ್ರಿಗೆ ಅರೆಸ್ಟ್ ಮಾಡಿಲ್ಲ. ಪ್ರಶಾಂತ್ ಬೊಮ್ಮಾಜ್ ಅವ್ರ ಮೇಲೆ ಏನು ಹಲ್ಲೆ ಮಾಡಿದಾರಲ್ಲ ಆ ಬೇಸ್ ಮೇಲೆ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಇನ್ನೊಂದು ನೀವು ವಿಚಾರ ಮಾಡಿರಿ, ಒಂದು ಹೆಣ್ಣು ಮಗಳ ಮೇಲೆ 8 ಪ್ರಕರಣಗಳು ದಾಖಲಾಗಿವೆ ಅಂತ ಹೇಳ್ತಾರೆ. ಯಾರು ಅಂದರೆ ಎಷ್ಟು ಒಳ್ಳೆಯ ಹೆಣ್ಣುಮಗಳಂತ ಅಲ್ಲೇ ಗೊತ್ತಾಗ್ತೈತಿ. ಒಂದು ಹೆಣ್ಣುಮಗಳ ಮೇಲೆ 8 ಕೇಸ್ ಅಂಥ ಒಂದು ಹೆಣ್ಣುಮಗಳ ಮನೆ ಕಡೆ ನಮ್ಮ ಮಹೇಶ್ ಅವ್ರ ಶಾಸಕರು ಹೋಗಿ ಅವ್ರ ಮನೆ ಕಡೆ ಕುಂತು ಮೀಟಿಂಗ್ ಮಾಡಿ ನೀವೇನು ಮಾಡ್ತೀರಿ ಮಾಡಿರಿ, ನಾನು ನಿಮ್ಮ ಜೊತೆ ಇದ್ದೀನಂತ ಅವ್ರಿಗೆ ಕುಮ್ಮಕ್ಕು ಕೊಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಬಂದಿದ್ದಾರೆ. ಅದೇ ದಿವಸ ನೈಟ್ ನೀವು ಕಂಟ್ರೋಲ್ ರೂಮ್ಗಿಂದ ನೀವು ಮಾಹಿತಿ ತೊಗೋಬೋದು. ಆವತ್ತು ಒಂದೇ ದಿವಸ ನೈಟ್ 12 ಗಂಟೆಲಿಂದ ಬೆಳಗ್ಗೆ 6 ಗಂಟೆ ಮಟ್ಟ 8 ಪ್ರಕರಣ ಇದು ಕಂಟ್ರೋಲ್ ರೂಮ್ಗೆ ಕಂಪ್ಲೀಟ್ ಆಗಿದೆ. ಅವ್ರ ಮೇಲೆ ನಮ್ಮ ಮನೆಗೆ ಬಂದಾರಿ, ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಅಟ್ಯಾಕ್ ಮಾಡ್ತಾಯಿದ್ದಾರೆ ಅಂತ 8 ಕಂಪ್ಲೀಟ್ ಆಗಿದೆ. ಅಂದರೆ ಇವ್ರು ಏನು ತಿಳಿದಾರೆ, ಇವರು ಈ ಥರ ಗಾಂಜಾ ಸೇರಿ ಡ್ರಿಂಕ್ಸ್ ಮಾಡಿ ಪಬ್ಲಿಕ್ ಮೇಲೆ ಈ ಥರ ನ್ಯೂಸೆನ್ಸ್ ಮಾಡ್ಕೊತ ಹೋದರೆ ಅವ್ರ ಮೇಲೆ ಮತ್ತು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅವ್ರು ಹೋಗಿದ್ದಾರೆ. ಆದರೆ ಯಾರಾದ್ರಾಗಲಿ ಒಂದು ಹೆಣ್ಣು ಮಗಳು ಬಟ್ಟೆ ಬಿಚ್ತಾರ? ಆದ್ರೆ ಅವರು ಯಾರು ನಿಷೇಧಾಗಿದ್ದಾರೋ ಎಲ್ಲ ತಾನೇ ಬಟ್ಟೆ ಬಿಚ್ಕೊಂಡು ತಾನೇ ವೀಡಿಯೋ ಮಾಡಿಕೊಂಡು ತಾನೇ ಹಾಕ್ತಾರೆ. ಇದಕ್ಕಿಂತ ಮುಂಚೆ ರೋಡ್ ಮೇಲೆ ಒಂದು 20 ಸಲ ಆದ್ರೆ ಆಕೆ ಬಟ್ಟೆ ಬಿಚ್ಚಿದಲ್ಲ. ಆಕೆಗೇನು ಇದು ಹೊಸದಲ್ಲ, ಇದೆಲ್ಲ ಹಳೆದಿಂದನೇ ಬರ್ತಾನೆ ಇದೆ. ಆದರೆ ನಮ್ಮ ಪೊಲೀಸವರು ಎಷ್ಟು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಎಷ್ಟು ರೆಸ್ಪೆಕ್ಟ್ಲಿಂದ ಹೆಣ್ಣು ಪೊಲೀಸರು ಕರ್ಕೊಂಡು ಹೋದ್ರೂ ಅವ್ರು ಬೇಕಂತ ಮಾಡಿದ್ರು ಇದೆಲ್ಲ. ಇದಕ್ಕೆ ನಮ್ಮ ಶಾಸಕರು ಅವ್ರಿಗೆ ಹಿಂದಿನಿಂದ ಎಲ್ಲ ಅವ್ರಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಅವ್ರು ಇಷ್ಟೆಲ್ಲ ಮಾಡ್ತಾಯಿದ್ದಾರೆ.